ನಮಾಜಿಗೆ ನಮ್ಮ ಆತ್ಮ ಹತ್ತಿರವಾಗುತ್ತದೆ. ನಮ್ಮ ಆತ್ಮ ಅಷ್ಟೇ ಅಲ್ಲ, ನಮಗೆ ಮುಂದೆ ಬರುವ ನಮ್ಮ ಪೀಳಿಗೆಯೂ ಸಹಿತ, ನಮ್ಮ ಸಂತತಿಯೂ ಸಹಿತ ನಮಾಜಿಯಾಗುತ್ತೆ. ಆ ಒಂದು ನಮ್ಮ ಪೀಳಿಗೆಯೂ ಸಹಿತ ಹಿದಾಯತ್ನಲ್ಲಿ ನಡೆಯುತ್ತೆ ಇನ್ಶಾ ಅಲ್ಲಾ. ಒಳ್ಳೆ ಮಾತುಗಳಲ್ಲಿ, ಒಳ್ಳೆ ನೋಟಗಳಲ್ಲಿ, ಒಳ್ಳೆ ಶಬ್ದಗಳಲ್ಲಿ, ಒಳ್ಳೆ ನಡೆ ನುಡಿಗಳಲ್ಲಿ ಅಲ್ಲಾಹನು ನೆಲೆಸಿದ್ದಾನೆ. ಇಂತಹ ಅಲ್ಲಾಹನು ನಮ್ಮೊಂದಿಗೆ ಬೆರೆಯಬೇಕು ಎಂದರೆ ನಾವು ನಮ್ಮ ಆತ್ಮದೊಳಗೆ ನಮಾಜನ್ನು ನೆಲೆಸಿಕೊಳ್ಳಬೇಕು. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತಮಗೋಸ್ಕರ ಮತ್ತು ತಮಗೆ ಮುಂದೆ ಬರುವ ತಮ್ಮ ಪೀಳಿಗೆಗೋಸ್ಕರ ಈ ದುವಾ ಮಾಡಿ ನಮಾಜನ್ನು ನಮ್ಮೊಳಗೆ ಸ್ಥಾಪಿಸು ಎಂದು ಆ ಅಲ್ಲಾಹನಲ್ಲಿ ಬೇಡಿರುವಂತಹ ದುವಾ ಆಗಿದೆ. ಆ ದುವಾ ಯಾವುದು ಎಂದರೆ, ಇದನ್ನು ನಾವು ಪ್ರತಿದಿನ ಆ ಅಲ್ಲಾಹನಿನಲ್ಲಿ ಕೈ ಎತ್ತಿ ಮನಸ್ಫೂರ್ತಿಯಾಗಿ ಏನು ಬೇಡುತ್ತೇವೆ ಎಂದರೆ, ಯಾ ಅಲ್ಲಾ, ನನ್ನನ್ನು ನಮಾಜಿಯಾಗಿ ಮಾಡು ಮತ್ತು ನನ್ನ ಮುಂದೆ ಬರುವ ಸಂತತಿಯನ್ನು, ನನ್ನ ಪೀಳಿಗೆಯನ್ನು ಸಹಿತ ನಮಾಜ್ ಮಾಡುವಂತೆ, ಹಿದಾಯತ್ ದಾರಿಯಲ್ಲಿ ನಡೆಯುವಂತೆ ನಮ್ಮೊಳಗೆ ನಮಾಜನ್ನು ನಮ್ಮ ಆತ್ಮದಲ್ಲಿ ಸ್ಥಾಪಿಸು ಎಂದು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅಲ್ಲಾಹನಿನಲ್ಲಿ ಬೇಡಿದ್ದಾರೆ. ಅಲ್ಲಾಹನಿಗೆ ಈ ದುವಾ ಎಷ್ಟು ಇಷ್ಟವಾಯಿತು ಎಂದರೆ ಅಲ್ಲಾಹನು ಇದನ್ನು ಕುರಾನಿನಲ್ಲಿ ಇಳಿಸಿಬಿಟ್ಟನು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ನಮಾಜ್ ನಮ್ಮೆಲ್ಲರ ಒಂದು ಮುಸಲ್ಮಾನರ ಮೋಮಿನಿನ ಒಂದು ಗುರುತಾಗಿದೆ. ನಮಾಜ್ ನಮ್ಮ ಆತ್ಮ ಮತ್ತು ನಮ್ಮ ದೇಹವನ್ನು ಶುದ್ಧಿ ಮಾಡುವಂತಹ ಔಷಧಿಯಾಗಿದೆ. ನಮ್ಮ ಚಿತ್ತವನ್ನು ಆ ಅಲ್ಲಾಹನತ್ತ ಬೆಳೆಸುವಂತಹ ದಾರಿಯಾಗಿದೆ. ನಮ್ಮ ಜೀವನವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಸುವಂತಹ ಮಾರ್ಗವಾಗಿದೆ. ಈ ನಮಾಜ್ ಮಾಡಿದಾಗ ನಾವು ಈ ನಮಾಜಿನ ಒಂದು ನಮ್ಮ ಮನಸ್ಸೊಳಗೆ, ನಮ್ಮ ಆತ್ಮದೊಳಗೆ ಇದನ್ನು ಸ್ಥಾಪಿಸಿದಾಗ ಮಾತ್ರ ನಾವು ಮೋಮಿನಾಗುತ್ತೇವೆ. ಈ ನಮಾಜಿನ ಮಹತ್ವ ಎಂತಹದ್ದು ಎಂದರೆ, ಅಲ್ಲಾಹನು ಒಂದು ದಿನಕ್ಕೆ 5 ಬಾರಿ ನನ್ನನ್ನು ಭೇಟಿಯಾಗಲು ಬನ್ನಿ ಎಂದು ಅಜಾನಾಗಿ ನಾವು ಅಲ್ಲಾಹನನ್ನು 5 ಹೊತ್ತು ಅವನನ್ನು ನೋಡಲು, ಅವನೊಂದಿಗೆ ಮಾತನಾಡಲು ಒಂದು ದಾರಿಯಾಗಿದೆ ಈ ನಮಾಜ್. ಇಂತಹ ನಮಾಜನ್ನು ನಾವು ನಮ್ಮೊಳಗೆ, ನಮ್ಮ ಆತ್ಮದೊಳಗೆ ಇದನ್ನು ಸ್ಥಾಪಿಸಿಕೊಳ್ಳಲು ನಾವು ತುಂಬ ಪರದಾಡುತ್ತಿದ್ದೇವೆ. ಈ ನಮಾಜ್ ಮಾಡಬೇಕು ಎಂದರೆ ನಮಗೆ ತುಂಬ ಕಷ್ಟವೆನಿಸುತ್ತದೆ, ನಮ್ಮ ಮನಸ್ಸು ತುಂಬ ಭಾರವೆನಿಸುತ್ತದೆ. ಇದು ಒಂದು ದೊಡ್ಡ ಕೆಲಸ ಎಂದು ನಮಗೆ ತೋರುತ್ತದೆ. 5 ಹೊತ್ತು ನಮಾಜ್ ಮಾಡಬೇಕಲ್ಲ ಎಂಬ ಚಿಂತೆ ನಮ್ಮನ್ನು ಕಾಡುತ್ತಾ ಇರುತ್ತದೆ. ಒಬ್ಬ ಮುಸಲ್ಮಾನರಾಗಿ ನಾವು 5 ಹೊತ್ತು ಮಸ್ಜಿದಿಗೆ ಹೋಗಿ ನಮಾಜ್ ಮಾಡಬೇಕು, ಇದೊಂದು ದೊಡ್ಡ ಕೆಲಸ ಎಂದು ತುಂಬಿದ ಭಾರದ ಮನಸ್ಸಿನಿಂದ ನಾವು ನಮಾಜ್ ಮಾಡಲು ಪ್ರಯತ್ನ ಮಾಡುತ್ತಿರುತ್ತೇವೆ, ಕಷ್ಟಪಡುತ್ತಿರುತ್ತೇವೆ. ನಮ್ಮೆಲ್ಲರ ಮನಸ್ಸಿನಲ್ಲಿ ನಾವು 5 ಹೊತ್ತು ನಮಾಜ್ ಮಾಡಬೇಕು, ದಿನಕ್ಕೆ 5 ಸಾರಿ ಆ ಅಲ್ಲಾಹನೊಂದಿಗೆ ನಾವು ಮಾತನಾಡಬೇಕು. ನಮಾಜ್ ಅಲ್ಲಾಹನೊಂದಿಗೆ ಮಾತನಾಡುವ ದಾರಿ ಕೂಡ ನಮಾಜ್ ಆಗಿದೆ. ಇಂತಹ ನಮಾಜನ್ನು ನಾವು ಸುಲಭ ಹೇಗೆ ಮಾಡಿಕೊಳ್ಳಬೇಕು, ಇಂತಹ ನಮಾಜನ್ನು ನಾವು ನಮ್ಮ ಆತ್ಮದೊಳಗೆ, ನಮ್ಮ ದೇಹದೊಳಗೆ ಹೇಗೆ ಸ್ಥಾಪಿಸಿಕೊಳ್ಳಬೇಕು ಎಂಬುದನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ನಮಾಜ್ ಎಂಬುದು ಒಂದು ಕೆಲಸವಲ್ಲ, ಒಂದು ಫರ್ಜ್ ಎಂದು ನಾವು ಮಾಡಿದರೆ ಅದು ನಮಗೆ ಭಾರವೆನಿಸುತ್ತೆ. ಅದೇ ಒಬ್ಬ ರಾಜ ದಿನಕ್ಕೆ 5 ಬಾರಿ ನನ್ನನ್ನು ಭೇಟಿಯಾಗಲು ಕರೆಯುತ್ತಿದ್ದಾನೆ ಎಂದು ನಾವು ತಿಳಿದುಕೊಂಡು ಆ ರಾಜನ ಹತ್ತಿರ ನಾವು ಹೋಗುವಾಗ ಏನೆಲ್ಲ ನಮ್ಮ ಕಷ್ಟ ನಷ್ಟಗಳನ್ನು, ನಮ್ಮ ದುಃಖಗಳನ್ನು, ನಮ್ಮ ಖುಷಿಗಳನ್ನು ಆ ಒಂದು ದೊಡ್ಡ ಬಾದ್ಶಾಹನ ಎದುರು ನಾವು ಹಂಚಿಕೊಳ್ಳಲು ಅವನೇ ನಮ್ಮನ್ನು ಕರೆದಿದ್ದಾನೆ ಎಂದು ನಾವು ಅವನ ಮುಂದೆ ಹೋಗಿ ನಿಂತು ನಮಾಜ್ ಮಾಡುತ್ತಿದ್ದೇವೆ, ಮಾತನಾಡುತ್ತಿದ್ದೇವೆ ಎಂದು ನಾವು ತಿಳಿದುಕೊಂಡರೆ ಈ ನಮಾಜಿಗಿಂತ ಉತ್ತಮ ಮಾರ್ಗ ಇನ್ನೊಂದಿಲ್ಲ. ನಮ್ಮ ಆತ್ಮದಲ್ಲಿ ಆ ಅಲ್ಲಾಹನನ್ನು ನಾವು ನೆಲೆಸಿಕೊಳ್ಳಬೇಕು. ಅಲ್ಲಾಹನು ಎಲ್ಲ ಒಳ್ಳೆಯದರಲ್ಲಿ ಅಲ್ಲಾಹನು ನೆಲೆಸಿದ್ದಾನೆ. ಒಳ್ಳೆ ಮಾತುಗಳಲ್ಲಿ, ಒಳ್ಳೆ ನೋಟಗಳಲ್ಲಿ, ಒಳ್ಳೆ ಶಬ್ದಗಳಲ್ಲಿ, ಒಳ್ಳೆ ನಡೆ ನುಡಿಗಳಲ್ಲಿ ಅಲ್ಲಾಹನು ನೆಲೆಸಿದ್ದಾನೆ. ಇಂತಹ ಅಲ್ಲಾಹನು ನಮ್ಮೊಂದಿಗೆ ಬೆರೆಯಬೇಕು ಎಂದರೆ ನಾವು ನಮ್ಮ ಆತ್ಮದೊಳಗೆ ನಮಾಜನ್ನು ನೆಲೆಸಿಕೊಳ್ಳಬೇಕು. ನಾವು ಈ ಒಂದು ಪವಿತ್ರವಾದ ನಮ್ಮೊಳಗೆ ಸುತ್ತಮುತ್ತಲೂ ಇರುವ ಈ ನಮ್ಮ ಒಳ್ಳೆಯ ಕವಚವನ್ನು ಬಿಟ್ಟು ನಾವು ಒಂದು ಹೆಜ್ಜೆ ಹೊರಗೆ ಹೋದರೂ ಸಹಿತ ಶೈತಾನಿನ ಒಂದು ವಸ್ವಸೆಗಳು, ಕೆಟ್ಟ ದಾರಿಗಳು ನಮಗೆ ಕಾಯುತ್ತಾ ಇದೆ. ನಾವು ಈ ಕವಚವನ್ನು ಬಿಟ್ಟು ಹೊರಗೆ ಹೋಗದಂತೆ ಆ ಅಲ್ಲಾಹನು ನಮ್ಮೊಳಗೆ ನೆಲೆಸಿಕೊಂಡು ನಾವು ನಮಾಜ್ ಮಾಡುತ್ತಾ ಹೋದರೆ ನಮ್ಮ ಜೀವನ ತುಂಬ ಸುಂದರವಾಗುತ್ತೆ. ಇಂತಹ ನಮಾಜ್ ಸರಳವಾಗಬೇಕು ಎಂದರೆ, ಅಲ್ಲಾಹನ ಕಡೆಗೆ ನಾವು ತಿರುಗಬೇಕು ಎಂದರೆ, ಅಲ್ಲಾಹನೊಂದಿಗೆ ನಾವು ಹತ್ತಿರವಾಗಬೇಕು ಎಂದರೆ ನಾವು ಈ ದುವಾವನ್ನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಮತ್ತು ಪ್ರತಿ ಸಲ ನಮ್ಮ ನಮಾಜಿನ ನಂತರ ನಾವು ದಿನಾಲೂ ಈ ಒಂದು ದುವಾವನ್ನು ಓದಿದರೆ ನಮಗೆ ನಮಾಜ್ ಎಂಬುದು
ತುಂಬ ಸುಖಮಯವಾದ ನೆಮ್ಮದಿಯಾದ ಮಾರ್ಗವೊಂದು ನಮ್ಮ ಮನಸ್ಸಿಗೆ ಅನಿಸುತ್ತದೆ. ಈ ದುವಾ ಸಾಮಾನ್ಯವಾದ ದುವಾ ಅಲ್ಲ, ಇದು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅಲ್ಲಾಹನಲ್ಲಿ ಮಾಡಿದಂತಹ ದುವಾ ಆಗಿದೆ. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತಮಗೋಸ್ಕರ ಮತ್ತು ತಮಗೆ ಮುಂದೆ ಬರುವ ತಮ್ಮ ಪೀಳಿಗೆಗೋಸ್ಕರ ಈ ದುವಾ ಮಾಡಿ ನಮಾಜನ್ನು ನಮ್ಮೊಳಗೆ ಸ್ಥಾಪಿಸು ಎಂದು ಆ ಅಲ್ಲಾಹನಲ್ಲಿ ಬೇಡಿರುವಂತಹ ದುವಾ ಆಗಿದೆ. ಆ ದುವಾ ಯಾವುದು ಎಂದರೆ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಅಲ್ಲಾಹುಮ್ಮ ಜಾಲ್ನಿ ಮುಕೀಮುಸ್ ಸಲಾತಿ ವ ಮಿನ್ ಜುರ್ರಿಯಾತಿ ಎಂದು ಈ ದುವಾ ಬರುತ್ತದೆ. ಈ ದುವಾದಲ್ಲಿ ತುಂಬ ಅರ್ಥವಿದೆ. ಇದನ್ನು ನಾವು ಪ್ರತಿದಿನ ಆ ಅಲ್ಲಾಹನಿನಲ್ಲಿ ಕೈ ಎತ್ತಿ ಮನಸ್ಫೂರ್ತಿಯಾಗಿ ಏನು ಬೇಡುತ್ತೇವೆ ಎಂದರೆ, ಯಾ ಅಲ್ಲಾ, ನನ್ನನ್ನು ನಮಾಜಿಯಾಗಿ ಮಾಡು ಮತ್ತು ನನ್ನ ಮುಂದೆ ಬರುವ ಸಂತತಿಯನ್ನು, ನನ್ನ ಪೀಳಿಗೆಯನ್ನು ಸಹಿತ ನಮಾಜ್ ಮಾಡುವಂತೆ, ಹಿದಾಯತ್ ದಾರಿಯಲ್ಲಿ ನಡೆಯುವಂತೆ ನಮ್ಮೊಳಗೆ ನಮಾಜನ್ನು ನಮ್ಮ ಆತ್ಮದಲ್ಲಿ ಸ್ಥಾಪಿಸು ಎಂದು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅಲ್ಲಾಹನಿನಲ್ಲಿ ಬೇಡಿದ್ದಾರೆ. ಅಲ್ಲಾಹನಿಗೆ ಈ ದುವಾ ಎಷ್ಟು ಇಷ್ಟವಾಯಿತು ಎಂದರೆ ಅಲ್ಲಾಹನು ಇದನ್ನು ಕುರಾನಿನಲ್ಲಿ ಇಳಿಸಿಬಿಟ್ಟನು. ಇದನ್ನು ನೀವು ಸಹಿತ ಮಾಡಿದರೆ ನಾನು ನಿಮಗೂ ಈ ದುವಾವನ್ನು ಕಬೂಲ್ ಮಾಡುತ್ತೇನೆ ಎಂದು ಅಲ್ಲಾಹನು ಇಷ್ಟಪಟ್ಟು ನಮಗೆ ನೀಡಿರುವಂತಹ ಈ ದುವಾವನ್ನು ನಾವು ಇನ್ನುವರೆಗೆ ಯಾಕೆ ಮಾಡಿಲ್ಲ ಎಂದರೆ, ಈ ಒಂದು ದುವಾವನ್ನು ನಾವು ಕೂಡ ಕಲಿತು ಪ್ರತಿನಿತ್ಯ ನಾವು ಅಲ್ಲಾಹನೊಂದಿಗೆ ಕೈ ಎತ್ತಿ ನಾವು ಬೇಡಿದಾಗ ನಮ್ಮ ಆತ್ಮದಲ್ಲೂ ಸಹಿತ ನಮಾಜ್ ಮಾಡುವಂತಹ ಮನಸ್ಸು ನಮ್ಮ ಆತ್ಮದಲ್ಲಿ ನೆಲೆಸುತ್ತದೆ. ನಮಾಜಿಗೆ ನಮ್ಮ ಆತ್ಮ ಹತ್ತಿರವಾಗುತ್ತದೆ. ನಮ್ಮ ಆತ್ಮ ಅಷ್ಟೇ ಅಲ್ಲ, ನಮಗೆ ಮುಂದೆ ಬರುವ ನಮ್ಮ ಪೀಳಿಗೆಯೂ ಸಹಿತ, ನಮ್ಮ ಸಂತತಿಯೂ ಸಹಿತ ನಮಾಜಿಯಾಗುತ್ತೆ. ಆ ಒಂದು ನಮ್ಮ ಪೀಳಿಗೆಯೂ ಸಹಿತ ಹಿದಾಯತ್ನಲ್ಲಿ ನಡೆಯುತ್ತೆ ಇನ್ಶಾ ಅಲ್ಲಾ. ಇಷ್ಟೊಂದು ಒಂದು ಸುಂದರವಾದ ಶಕ್ತಿಯುತವಾದ ದುವಾ ನಾವು ಕಲಿತು ನಮಾಜಿಗೆ ಹತ್ತಿರವಾಗೋಣ. ನಮ್ಮ ಆತ್ಮಗಳಲ್ಲಿ ಈ ನಮಾಜನ್ನು ನೆಲೆಸೋಣ, ಆ ಅಲ್ಲಾಹನಿಗೆ ಹತ್ತಿರವಾಗೋಣ ಎಂದು ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ. ಸಿಗೋಣ ಇದೇ ರೀತಿ ಇಸ್ಲಾಮಿನ ಮಾಹಿತಿಯ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.